ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆ ಭಾಷೆಗೆ ನೀವು ಕರ್ನಾಟಕವನ್ನ ಸುತ್ತಿದಾಗ ಅದರ ಭಾಷೆಯ ಮಹಿಮೆ ಗೊತ್ತಾಗುತ್ತೆ. ಪ್ರತಿ 11 ಕಿಲೋಮೀಟರ್ಗೆ ಕನ್ನಡ ಭಾಷೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ನೀವು ಕೇಳಿದ್ರಿ ಜಾನಪದ ಸಾಹಿತ್ಯ ಸಂಸ್ಕೃತವನ್ನ ವರ್ಧನೆ ಮಾಡುವುದಕ್ಕೆ ಹೇಗೆ ಪ್ರೇರೇಪಿಸ್ತಿದೆ ಅಂತ. ಈಗ ಉದಾಹರಣೆಗೆ ಕಂಸಾಳೆ ಪದ ಆಗಿರ್ಬೋದು, ಅಥವಾ ವೀರಭದ್ರನ ಗಾಸೆ ಆಗಿರ್ಬೋದು, ಕುಣಿತ ಆಗಿರ್ಬೋದು, ಅಲ್ಲಿರುವಂತಹ ಭಾಷೆಯನ್ನ ನೀವು ನೋಡಿದಾಗ ಆ ರುದ್ರ, ಆ ವೀರ, ಕೈಲಾಸದಲ್ಲಿರುವಂತಹ ಪರಶಿವನೊಂದಿಗೆ ಪಾರ್ವತಿ ಕುಳಿತಿದ್ದಾಳೆ, ಏನು ಮಾಡುತ್ತಿದ್ದಾಳೆ ದೇವ ಅಂದಾಗ ಇಲ್ಲಿರುವಂತಹ ಆ ವೀರಭದ್ರ ಹೇಳ್ತಾನೆ ಇಡೀ ಆ ಕ್ಷೇತ್ರದಲ್ಲಿ ಏನು ನಡೀತಾ ಇದೆ ಅಂತ. ಅವನ ಆಡು ಭಾಷೆಯಲ್ಲಿ ಹೇಳಲ್ಲ, ಅದನ್ನ ಸುಸಂಸ್ಕೃತವಾದಂತಹ ಕನ್ನಡ ಭಾಷೆಯಲ್ಲಿ ಹೇಳ್ತಾನೆ. ಸಂಸ್ಕೃತಿನೂ ಅವನು ಪ್ರಚಾರ ಮಾಡ್ತಾ ಇದ್ದಾನೆ. ಸಂಸ್ಕೃತದ ಮೂಲಕ ಅಂದ್ರೆ ಸೌಷ್ಠವವಾದಂತಹ ಆ ಕನ್ನಡ ಭಾಷೆಯನ್ನ ಅವನು ತಾನು ಕಥೆಯ ಮೂಲಕ ತಿಳಿಸ್ಕೊಡ್ತಾನೆ. ಅಷ್ಟೇ ಅಲ್ಲ, ನೀವು ಜಾನಪದ ಸಾಹಿತ್ಯವನ್ನ ನೋಡಿ, ಆ ಜಾನಪದ ಸಾಹಿತ್ಯದಲ್ಲಿ ಅಶ್ಲೀಲವಾದಂತಹ ವಿಷಯವನ್ನು ಕೂಡ ಸೌಷ್ಠವವಾದ ಪದಗಳಿಂದಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಸೌಷ್ಠವ ಪದಗಳೆಲ್ಲವೂ ಕೂಡ ಕನ್ನಡದ ಪದಗಳಿಗೆ ಬರವೇ ಇಲ್ಲ. ಆದ್ರೆ ನಮಗೆ ಮನೋದಾರಿದ್ರ್ಯ. ಅದೇ ನಾನು ಕೂಡ ಎಲ್ಲ ಓದಿದ್ದೆ. ದಾರಾ ಬೇಂದ್ರೆ ಅವರು ಹೇಳಿದಾಗ ನೀವು ಇಷ್ಟು ಚೆನ್ನಾಗಿ ಕನ್ನಡ ಬರೀತಿರಲ್ಲ ಹೇಗೆ ಅಂತಂದಾಗ, ನಾನು ಕನ್ನಡ ಬರೆಯೋದಲ್ಲ, ಕನ್ನಡದಲ್ಲಿ ಬರೆಯುವಂತ ಪದಗಳಿವೆ ಅದನ್ನು ಉಪಯೋಗಿಸ್ಕೊತೀನಿ ಅಂತ ದಾರಾ ಬೇಂದ್ರೆ ಅವರು ಹೇಳಿರೋ ಒಂದು ಇದನ್ನ ಓದಿದ್ದೆ ನಾನು. ಅದನ್ನ ಖಂಡಿತ ಆ ಪದಗಳನ್ನ ಅದಕ್ಕೆ ನಮ್ಮ ಗುರುಗಳು ಯಾವಾಗಲೂ ನನಗೆ ಸಂಸ್ಕೃತಕ್ಕೆ ಮೊಟ್ಟ ಮೊದಲನೆಯ ಗುರು ಗಮಕ ವಿದೂಷಿ ಜಯಮ್ಮ ಅಂತ ಅಂದ್ಬಿಟ್ಟು, ಅವರು ಹಾಸನದಲ್ಲಿದ್ದಂಥವ್ರು. ಅವರನ್ನ ಮೊಟ್ಟ ಮೊದಲನೇ ದಿವಸ ನಾನು ನೋಡಿದಾಗ್ಲೇನೆ ನಾನು ಸಂಸ್ಕೃತ ಉಪನ್ಯಾಸಕಿ ಆಗಬೇಕು ಅಂತ ನಿಶ್ಚಯ ಮಾಡಿದೆ. ಅವರಿಂದ ಪ್ರಾರಂಭವಾದಂತಹ ನನ್ನ ಸಂಸ್ಕೃತ ಪಯಣ ಅದೇ ರೀತಿಯಲ್ಲಿ GP ರಾಜರತ್ನಂ ಅವರಿಂದ ಪ್ರಾರಂಭವಾದಂತಹ ಕನ್ನಡದ ಪ್ರಯಾಣ ಸುಮಾರು ನನಗೆ 18 ಸಂಸ್ಕೃತದ ಉಪನ್ಯಾಸಕರನ್ನ ನನ್ನ ಜೀವನದಲ್ಲಿ ಕೊಡ್ತು. ಆ 18 ಜನರು ಸಹ ಈ ಹೃದಯದಲ್ಲಿ ಜ್ಯೋತಿಸ್ವರೂಪವಾಗಿ ಕೂತಿದ್ದಾರೆ. ಅವರು ಮಾತಾಡ್ತಾ ಇದ್ದಾರೆ ಅಷ್ಟೇನೆ. ನಾನು ಮಾತನಾಡುವ ಶಕ್ತಿಯನ್ನ ಅಷ್ಟು ಸುಲಭ ಅಲ್ಲ ಮಾತನಾಡೋದು. ಅದೇ ರೀತಿ ಆ GP ರಾಜರತ್ನಂ ಅವರಾಗಿರ್ಬೋದು, ಅಥವಾ ದಾರಾ ಬೇಂದ್ರೆ ಆಗಿರ್ಬೋದು, DVG ಗುಂಡಪ್ಪನವರಾಗಿರ್ಬೋದು, ಇವರನ್ನೆಲ್ಲ ನಾವು ಓದ್ಕೋಬೇಕು. ಇವರ ಸಾಹಿತ್ಯ ಓದುವುದು ಒಂದು, ಇವರನ್ನ ಓದ್ಕೊಳ್ಳೋದು ಒಂದು. ಮುಂದಿನ ದಿನಗಳಲ್ಲಿ ನನಗೆ ಅತ್ಯುತ್ತಮವಾದಂತಹ ಇಬ್ಬರು ನನಗೆ ಗುರುಗಳು ಸಿಕ್ಕಿದ್ರು. ಒಬ್ಬರು ಬಂದು ಮಹಾಮಹೋಪಾಧ್ಯಾಯ ರಂಗನಾಥ ಶರ್ಮರು. ಈ ರಂಗನಾಥ ಶರ್ಮರ ಬಗ್ಗೆ ನೀವು ಹೇಳಬೇಕು ಅಂದ್ರೆ, ಅವರು ಎಂತಹ ಮೃದು ಸ್ವಭಾವದವರು, ಶಾಂತ ಸ್ವರೂಪಿ, ನಿರ್ಮಲ ಮನಸ್ಸಿನವರವರು. ಅವರ ವೇಷಭೂಷಣ ಬಹಳ ಸೌಮ್ಯ. ಅಂತಹವರಿಂದ ನನಗೆ ಸೌಂದರ್ಯ ಲಹರಿಯ ಪಾಠವಾಯಿತು. ಅಷ್ಟೇ ಅಲ್ಲದೇನೆ ನನ್ನ ಸಂಶೋಧನೆಯ ಕಾಲದಲ್ಲಿ ನಾನು ಮೊಟ್ಟ ಮೊದಲನೆಯ ವಿದ್ಯಾರ್ಥಿನಿ. ಕನ್ನಡದಲ್ಲಿ ನನ್ನ ಸಂಶೋಧನೆ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಸಂಸ್ಕೃತ ವಿಭಾಗದಿಂದ ಪ್ರಚಾರ ಆಯಿತು. ಆದ್ರಿಂದ ಕರ್ನಾಟಕದಲ್ಲಿ ಬಂದು ನೆಲೆಸಿದ ನಮಗೆ ಒಂದು ಋಣ ಇದೆ, ನಮಗೊಂದು ದಾಯಿತ್ವ ಇದೆ, ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಏನಪ್ಪಾ ಅಂದ್ರೆ ಕನ್ನಡಕ್ಕಾಗಿ ಏನಾದ್ರೂ ನಾವು ಸೇವೆ ಮಾಡ್ಬೇಕು. ಕೊಡುಗೆ ಅಲ್ಲ ಇದು, ಕೊಡುಗೆ ಇಲ್ಲವೇ ಇಲ್ಲ. ಯಾವ ಭಾಷೆಗೂ ಯಾವುದು ಅಪೂರ್ಣವೋ ಅದಕ್ಕೇನ ಕೊಟ್ರೆ ಅದು ಕೊಡುಗೆ. ಆದ್ರೆ ಪೂರ್ಣವಾದಂತಹ ಭಾಷೆಗೆ ಅದರ ಸೇವೆಯನ್ನ ಮಾಡಬೇಕು. ಯಾವ ರೀತಿ ಸೇವೆ ಮಾಡ್ಬೋದಪ್ಪ ಅಂದ್ರೆ ಲೇಖನ ಬರೆಯೋದಾಗ್ಬೋದು, ಮಾತನಾಡೋದಾಗ್ಬೋದು, ರಚನೆಗಳಾಗ್ಬೋದು. ನನಗೆ ಬಹಳ ಪ್ರಿಯವಾದದ್ದು ಯಾವುದು ಅಂದ್ರೆ ಜಾನಪದ ಸಾಹಿತ್ಯ, ಕನ್ನಡದ ಜಾನಪದ ಸಾಹಿತ್ಯ ಮತ್ತೆ ಭಾವಗೀತೆಗಳು. ಆ ಭಾವಗೀತೆಗಳು ಭಾವನಾಪ್ರದವಾಗಿರುತ್ತೆ, ಬೇರೆ ವಿಷಯ. ಆದರೆ ಸಮಗ್ರ ಸಂಸ್ಕೃತಿಯ ಸಂಪೂರ್ಣ ವಿಷಯವನ್ನ, ಅದು ಪ್ರಾಂತೀಯ ವಿಷಯ ಆಗಿರ್ಬೋದು, ಕಾಲೀನ ವಿಷಯವಾಗಿರ್ಬೋದು, ಋತುವರ್ಣನೆ ಆಗಿರಬಹುದು,
ಎಲ್ಲದನ್ನು ಒಂದೇ ಒಂದು ಪದದಲ್ಲಿ ಅವರು ಕೊಡ್ತಾರೆ ಅಂತ ಅಂದ್ರೆ, ಒಂದು ಜಾನಪದ ಗೀತೆಯಲ್ಲಿ ಕೊಡ್ತಾರೆ ಅಂದ್ರೆ ಅವರ ಜ್ಞಾನದ ಸ್ತರ ಏನಿರಬಹುದು, ಅವರ ಒಂದು ಆ ಮನೋಭಾವ ಹೇಗಿರಬಹುದು, ಇದನ್ನೆಲ್ಲ ಯಾರಿಗೆ ಆಸ್ವಾದನೆ ಮಾಡಕ್ಕೆ ಶಕ್ತಿ ಇದೆಯೋ ಅವನೇನೇನೆ ಭಾಷೆಯನ್ನ ಬೆಳೆಸ್ಕೊಳಕ್ಕೆ ಸಾಧ್ಯ, ಬೆಳೆಸೋದಕ್ಕೂ ಸಾಧ್ಯ. ಕಾಮಕೋಟಿ ಪೀಠದ ಜಗದ್ಗುರುಗಳು ಒಂದು ಮಾತು ಹೇಳಿದ್ರು, ನಾನೀಗ ಅಧಿಕಾರದಲ್ಲಿ ಇದ್ದೀನಿ, ಏನು ಬೇಕಾದ್ರೂ ವ್ಯತ್ಯಾಸ ಮಾಡ್ಬೋದಿತ್ತು, ಮಾಡ್ಲೂಬಹುದು, ಆದ್ರೆ ಮಾಡಬಾರ್ದು. ಯಾಕೆ ಅಂದ್ರೆ ನಮ್ಮನ್ನ ನಂಬಿ ನಮ್ಮ ಪೂರ್ವಜರು ನಮಗೊಂದು ವಿಶೇಷವಾದ ಕಾರ್ಯವನ್ನ ಕೊಟ್ಟಿರ್ತಾರೆ. ಯಾಕೆ ಅಂದ್ರೆ ಇನ್ನು 50 ವರ್ಷದಲ್ಲಿ ಈ ವ್ಯಕ್ತಿ ಏನು ಮಾಡಬಲ್ಲ, ಅದೊಂದು ಸರಪಣಿ ತರ, ಅದು ಕೊಂಡಿ, ಎಲ್ಲರೂ ಒಂದೊಂದು ಕೊಂಡಿ. ಒಬ್ರು ಸಾಹಿತ್ಯಕ್ಕಾಗಿ ಸೇವೆ ಮಾಡ್ತಾರೆ, ಇನ್ನೊಬ್ರು ಭಾಷೆಗಾಗಿ ಸೇವೆ ಮಾಡ್ತಾರೆ, ಇನ್ನೊಬ್ಬರು ಕೇವಲ ಕೋಶ ರಚನೆಯನ್ನ ಮಾಡುವುದಕ್ಕೇನೆ, ನಿಘಂಟು ರಚನೆಯನ್ನ ಮಾಡುವುದಕ್ಕೆ ಸಹಾಯ ಮಾಡ್ತಾರೆ, ಕೇವಲ ಹಾಡುಗಳನ್ನು ರಚನೆ ಮಾಡುವುದಕ್ಕೆ. ಈ ರೀತಿ ಹಲವಾರು ವಿಷಯಗಳನ್ನ ತಾವು ತೊಡಗಿಸ್ಕೋತಾರೆ. ನಾನೇನಾದ್ರೂ ವಿಶೇಷವಾಗಿ ಮಾಡಕ್ ಹೋಗ್ತೀನಿ ಅಂದ್ರೆ ಆ ಕೊಂಡಿ ಬಹಳ ದೊಡ್ಡದಾಗತ್ತೆ, ಆ ಕೊಂಡಿ ಸರಪಳಿಯಿಂದ ಕಳಚ್ಕೊಂಡ್ ಬಿಡುತ್ತೆ, ನೀನಿದ್ದೆ ಅಂತಾನೆ ಯಾರಿಗೂ ಗೊತ್ತಾಗಲ್ಲ. ಆದ್ರಿಂದ ಜೊತೆಯಲ್ಲಿ ನೀನ್ ಒಬ್ಬಳೇ ಹೋಗೋದಲ್ಲ, ನಿನ್ನ ಜೊತೆಯಲ್ಲಿ ಎಷ್ಟು ಜನ ಬರ್ತಾರೆ ಅನ್ನೋದು ಬಹಳ ಮುಖ್ಯ. ನೀವೊಬ್ಬಳೇ ಯಾವುದನ್ನೂ ಬೆಳೆಸಕ್ಕೂ ಸಾಧ್ಯ ಇಲ್ಲ. ಜೊತೆಯಲ್ಲಿ ಬಂದವರ ವಿಶೇಷವಾದ ಶಕ್ತಿ ಇರುತ್ತಲ್ವಾ, ಆ ದಿವ್ಯ ಶಕ್ತಿಯಿಂದ ಎಲ್ಲದನ್ನು ಬೆಳೆಸಬಹುದು. ಎಂತಹ ವಾಕ್ಯ ಅದು. ಹೌದು, ನಿಜ. ಯಾಕಂದ್ರೆ ನಾವು ಕನ್ನಡಿಗರು ಎಲ್ಲ ಜೊತೆಯಾಗಿ ಸೇರಿದಾಗ ಆ ಸೇರ್ಕೆಯಲ್ಲಿ ಮಾತಾಡೋ ತರ ಇರುತ್ತಲ್ಲ, ಪ್ರತಿಯೊಂದು ನೀವ್ ಹೇಳ್ದಂಗೆ ಪ್ರತಿ 11 ಕಿಲೋಮೀಟರ್ಗೆ ಒಂದೊಂದು ಭಾಷೆಯ ಒಂದು ಏನು ಆಡುವ ಒಂದು ಬದಲಾವಣೆ ಆಗುತ್ತೆ. ಇವಾಗ ಮೈಸೂರಿನ ಜನತೆ ಮಾತಾಡೋದೇ ಬೇರೆ ರೀತಿ, ಉತ್ತರ ಕನ್ನಡದ ಜನ ಮಾತಾಡೋದೆ, ಮಂಗಳೂರು ಆತರ ಬೇರೆ ಬೇರೆ ಆಗುತ್ತೆ. ಅವಾಗ ನಾವು ಎಲ್ಲ, ಯಾಕಂದ್ರೆ ಈ ದೇಶದಲ್ಲಿ ಬಂದವರು ಬೇರೆ ಬೇರೆ ಪ್ರಾಂತ್ಯದಿಂದ ಬಂದು ಜೊತೆಗೆ ಸೇರಿರ್ತೀವಿ. ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಮಾತಾಡಿದಾಗ ಅವರ ಮಾತಾಡುವಿಕೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ, ನಾವು ಕೂಡ ಈಗ ಮಂಗಳೂರವ್ರ ಜೊತೆ ಮಾತಾಡ್ತಿದ್ರೆ ಮಂಗಳೂರವ್ರವ್ರನ್ನೇ ಮಾತಾಡಕ್ ಹೋಗ್ತೀವಿ. ಖಂಡಿತ ಹಿಂಗೆ ಆ ಭಾಷೆ ಹಾಗಿದೆ. ನಾನು ಇನ್ನೊಂದು ಏನ್ ಪಟ್ಟೆ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದ ಕನ್ನಡ ಭಾಷೆ ಹೆಂಗಿದೆ ಅಂತಂದ್ರೆ, ಇಟ್ಸ್ ಒಂದು ಊಟನ ಒಂದು ಬೌಲಲ್ಲಿ ಹಾಕೊಂಡು ತಿನ್ನೋದಿರೋದಿಲ್ಲ. ಖಂಡಿತ ಯಾವ ರುಚಿ ಬೇಕು, ಯಾಕಂದ್ರೆ ನಾವು ಒಂದು ಬಾಳೆ ಎಲೆ ಹಾಕಿ ಪ್ರತಿಯೊಂದನ್ನು ಬಳಸಿ ಅದನ್ನ ಎಷ್ಟೆಷ್ಟು ಬೇಕೋ ಅಷ್ಟೇ ತಿಂತೀವಿ ನಾವು. ಅದು ನಾವೇ ಮಾಡ್ಕೊಳ್ಳೋದು, ನಾವೇ ತಿನ್ನೋ ರೀತಿಲಿ ಅದು ರುಚಿ ಚೆನ್ನಾಗಿ ಬರುತ್ತೆ. ಸೊ ನಾನು ಆ ರೀತಿ ಓಡಿಸ್ತೀನಿ ಭಾಷೆನ. ರುಚಿನ ಯಾವಾಗ ನೀವು ಭಾಷೆನ ರುಚಿ ತಗೊಳ್ತೀರ ಅವಾಗ ಅದು ಇನ್ನೂ ಬೇಕು, ಇನ್ನೂ ಚೆನ್ನಾಗಿರುತ್ತೆ ಅನ್ನೋ ಒಂದು ಮನಸ್ಥಿತಿ ಬರ್ತಾ ಹೋಗುತ್ತೆ. ಸೊ ಇದರಲ್ಲೂ ಕೂಡ ನಾನು ಸುಮಾರು ಸತಿ ನೋಡಿದೆ. ಈಗ ಈ ಕನ್ನಡದಲ್ಲಿ ಬರ್ಬೇಕಾದ್ರೆ ಗಾದೆಗಳ ಬಗ್ಗೆ ಬಂದಾಗ, ಗಾದೆಗಳ ಬಗ್ಗೆ ಏನ್ ಹೇಳ್ತೀರಾ? ಒಂದು ವಿಷಯ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ನಾನು. ಕನ್ನಡದಲ್ಲಿ ನಾವು ಗಾದೆಗಳ ಮೂಲಕ ನಾನು ನನ್ನ ತಂಗಿ ಜಗಳ ಕಾಯ್ತಿದ್ವಿ. ನಾವೆಲ್ಲ ಈ ಬೇಸಿಗೆ ರಜೆ ಇರ್ಬೋದು, ಅಥವಾ ಮಳೆಗಾಲದ ರಜೆ ಇರ್ಬೋದು, ಅಥವಾ ನವರಾತ್ರಿಯ ರಜೆ ಇರ್ಬೋದು, ನಾವೆಲ್ಲ ಅಜ್ಜಿ ಮನೆಯಲ್ಲಿ ಸೇರಿದಾಗ ನಾವೇನ್ ಕಾರ್ಯಕ್ರಮ ಕೊಡ್ತಾ ಇದ್ವಿ ಅಂದ್ರೆ, ಒಬ್ಬೊಬ್ರು ನಮ್ಮ ಚಿಕ್ಕಪ್ಪನ ಮಕ್ಳಿರ್ಬೋದು, ದೊಡ್ಡಪ್ಪನ ಮಕ್ಳಿರ್ಬೋದು, ಸೋದರ ಮಾವನ ಮಕ್ಳಿರ್ಬೋದು, ನೀವಿಬ್ರು ಗಾದೆಯಲ್ಲಿ ಸ್ವಲ್ಪ ಜಗಳ ಕಾಯ್ತೀರಾ ಅನ್ನೋದು. ಈ ಒಂದು ನಾವು ತಿಳ್ಕೊಳ್ಬೇಕು, ವೇದ ಸುಳ್ಳಾಗ್ಬೋದು, ಗಾದೆ ಸುಳ್ಳಾಗಲ್ಲ. ಯಾವತ್ತೂ ಅಷ್ಟೇನೆ. ಯಾವುದನ್ನ ನೋಡಿದ್ರು ನಮ್ಮ ದಿಗ್ದರ್ಶಿಗಳು ಅವರೆಲ್ಲ ಬರೆದಿಟ್ಟಿದ್ದು ವೇದಗಳು, ಅಪೌರುಷೇಯಗಳು ಅಂತ ನಿರ್ಮಾಣ ಮಾಡಿದ್ದಲ್ಲ, ನೋಡಿದ್ದನ್ನ ಬರೆದಿಟ್ಟವರು. ಬರೆದಿಡುವಾಗ ತಪ್ಪುಗಳಾಗಿರಬಹುದು, ಅಥವಾ ಪ್ರಾಂತೀಯವಾಗಿ ಉಚ್ಚಾರಣೆ ತಪ್ಪಾಗಿರಬಹುದು, ಅಥವಾ ಆಚರಣೆಯಲ್ಲಿ ಇಲ್ದೇನೂ ಇರಬಹುದು, ಬಿಟ್ಟು ಹೋಗಿರಬಹುದು, ನಶಿಸೂ ಹೋಗಿರಬಹುದು. ಅದು ಉಳಿದಿರುವುದನ್ನ ಸಂರಕ್ಷಣೆ ಮಾಡುವುದು ಪ್ರಾಂತ್ಯದ ಜವಾಬ್ದಾರಿ, ಇದು ಆಯಾಯ ವೇದ ಪಾಠಶಾಲೆಯ ಜವಾಬ್ದಾರಿ. ಆದರೆ ಗಾದೆಗಳು ಜೀವನದಲ್ಲಿ ಯಾವ ರೀತಿ ನೀರು ಅಥವಾ ಯಾವ ರೀತಿ ಪ್ರಾಣ ಇಲ್ಲದೆ ಜೀವ ಇರಲ್ವೋ ಆ ರೀತಿಯಲ್ಲಿ ಗಾದೆಗಳು ಹಾಸುಹೊಕ್ಕಾಗಿತ್ತು. ನಮ್ಮ ಬಾಲ್ಯಕಾಲದಲ್ಲಂತೂ ಕೂಡ ಶಾಲೆಯಲ್ಲಿ ಪಾಠ ಮಾಡುವಾಗ ಆಗ್ಲಿ, ಅಥವಾ ರಸ್ತೆಯಲ್ಲಿ ಮಾರುವಂತಹ ಹಣ್ಣಿನ ಅಂಗಡಿಯವನಾಗ್ಲಿ, ಆಡ್ತಾ ಇದ್ದಿದ್ದ ಭಾಷೆನೆ ಗಾದೆಗಳ ಮೂಲಕ ಅವನು ತನ್ನ ವ್ಯಾಪಾರವನ್ನ, ವ್ಯವಹಾರವನ್ನ, ತನ್ನ ವಿಚಾರವನ್ನ ಮಂಡನೆ ಮಾಡ್ತಾ ಇದ್ದ. ಆದ್ರಿಂದ ನಮಗೆ
ಗಾದೆಗಳು ಅಂದ್ರೆ ಅಷ್ಟು ಆಸಕ್ತಿ. ಅಷ್ಟೇ ಅಲ್ಲದೇನೆ ಕರ್ನಾಟಕದಲ್ಲಿ ಬೈಗಳನ್ನು ವಿಶೇಷ. ಯಾಕೆ ಅಂದ್ರೆ ಎಲ್ಲ ಬೈಗಳನ್ನು ಆಶೀರ್ವಾದಗಳು. ಇದು ಎರಡು ನನಗೆ ಬಹಳ ಪ್ರಿಯವಾಗಿದ್ದು, ನನಗೂ ನನ್ನ ತಂಗಿಗೂ. ಅದರಿಂದ ಗಾದೆಗಳು ಅದರ ತನ್ನದೇ ಆದಂತಹ ಒಂದು ಆಯಾಮ ಇದೆ ಅದಕ್ಕೆ. ಯಾವ್ದಾದ್ರು ಒಂದು ಗಾದೆ ಹೇಳಕ್ಕಾಗತ್ತಾ? ಅಯ್ಯ, ನಿಮ್ಮ ಪಾಂಡಿತ್ಯ ಎಷ್ಟಿದೆ ಅಂತಂದ್ರೆ ಆ ಗಾದೆಗಳ ಸುರಿಮಳೆನೇ ಆಗುತ್ತೆ. ಆದ್ರೆ ಈಗ ಮಕ್ಕಳಿಗೆ ಅಂತ ಹೇಳದಿದ್ರೆ ಯಾವ ಗಾದೆನ ಹೇಳ್ಬೋದು ನೀವು? ಮಕ್ಕಳಿಗೆ ಹೇಳೋದಕ್ಕಿಂತ ನೋಡಿ, ಮಕ್ಕಳಿಗೆ ಯಾವತ್ತೂ ತಿಳಿಯಾದ ಚಿಂತನೆ ಇರುತ್ತೆ. ತಂದೆ ತಾಯಿಗಳಿಗೆ ಕಲಿಸ್ಬೇಕು ನಾವು ಯಾವತ್ತೂ. ಮಕ್ಕಳಿಗೆ ಯಾವ್ದನ್ನು ಕಲ್ಸಕ್ಕಾಗಲ್ಲ, ಅವರವರೇ ಕಲ್ತ್ಕೋತಾರ ಅದನ್ನ. ತಂದೆ ತಾಯಿಗಳು ಎಲ್ಲೋ ಏನೋ ತಪ್ಪಿರುತ್ತೆ, ಅವರನ್ನ ತಿದ್ದುಬಿಡ್ತು ಅಂತಂದ್ರೆ, ಅವರ ವ್ಯವಹಾರ ಮನೆಯಲ್ಲಿ ಸರಿಯಾಗಿತ್ತು ಅಂದ್ರೆ, ವ್ಯವಹಾರ, ಮಾತುಕತೆ, ವಿಚಾರ ಎಲ್ಲದನ್ನು ಮಕ್ಕಳು ತನ್ನ ತಾನಾಗೆ ತಮ್ಮನ್ನ ಬದಲಾಯಿಸ್ಕೊಂಡ್ ಬಿಡ್ತಾರೆ. ಆ ವಿಶೇಷ ಮಾರ್ಗದಲ್ಲಿ ಹೋಗಕ್ಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಹೇಳ್ತೀವಲ್ವಾ, 8 ವರ್ಷಕ್ಕೆ ನನ್ನ ಮಗ ದಂಟು ಅಂತ. ಅಟ್ಟ ಮೇಲೆ ಒಲೆ ಉರಿ, ಇದು ಏನದು ಸುಟ್ಟ ಮೇಲೆ ಏನೋ ಹೇಳ್ತೀವಲ್ಲಪ್ಪ, ಓದಿ ಓದಿ ಮರಳಾದ ಕೂಚಂಬಟ್ಟ ಹೇಳ್ತೀವಲ್ವಾ. ಈ ರೀತಿಯಾದಂಥದ್ದು, ಅಟ್ಟ ಮೇಲೆ ಒಲೆ ಉರಿತು, ಸುಟ್ಟ ಮೇಲೆ ಏನೋ ಬಂತು, ಬುದ್ಧಿ ಬಂತು, ಈ ರೀತಿಯಾದಂತಹ ಗಾದೆಗಳು ಸಾಕಷ್ಟು ಹೇಳ್ತಾ ಇದ್ವಿ ನಾವು. ಈಗ ಇಲ್ಲಿ ಎಷ್ಟೋ ಸಂಪರ್ಕಗಳು ಆ ರೀತಿ ಮಾತನಾಡಿದ್ರು ಕೂಡ ಅರ್ಥ ಆಗದೆ ಇರುವಂತಹವ್ರು ಇರೋದ್ರಿಂದ ಅದನ್ನ ನಾವು ಉಪಯೋಗಿಸ್ದೆ ಅದು ಹಾಗೇ ಶಿಥಿಲವಾಗಿ ಹೋಗ್ತಾ ಇದೆ. ಆದ್ರಿಂದ ಕರ್ನಾಟಕದ ವ್ಯಕ್ತಿತ್ವ ಉಳ್ಳಂತಹವರು ಯಾರು ಕನ್ನಡವನ್ನ ಬೆಳೆಸಬೇಕು ಅಂತಿದ್ದಾರೋ ಅವರು ಮಕ್ಕಳಿಗಾಗಿ ಒಂದಷ್ಟು ಮುಂಜಾಗ್ರತೆ ಕ್ರಮವಾಗಿ ಒಂದಷ್ಟನ್ನ ಹೇಳ್ಕೊಡ್ಬೇಕು, ಗಾದೆಗಳನ್ನ ಹೇಳ್ಕೊಡ್ಬೇಕು. ಆಣಿ ಮುತ್ತುಗಳು ಅಂತ ಹೇಳ್ತಾ ಇದ್ವಿ ನಾವು, ಅದನ್ನ ಹೇಳ್ಕೊಡ್ಬೇಕು. ಗೋವಿನ ಗೀತೆಯನ್ನ ಹೇಳ್ಕೊಡ್ಬೇಕು. ಅದರಲ್ಲಿರುವಂತಹ ಭಾಷೆಯ ಪದಗಳಿದೆಯಲ್ವಾ, ಆ ಭಾಷೆಯಲ್ಲಿ ಉಪಯೋಗಿಸಿರುವಂತಹ ಪದಗಳು ಅದೆಲ್ಲದನ್ನು, ಆಮೇಲೆ ಏಕಾಕ್ಷರದಲ್ಲಿ ಮಾತನಾಡೋದನ್ನ ಕಲ್ಸ್ಕೊಳ್ಬೇಕು. ಲೇ, ಬಾ, ನ ಇದೆಲ್ಲ ಕಲಿಸ್ಕೊಡ್ತಾ ಹೋದಾಗ ಭಾವನೆಗಳ ಜೊತೆಯಲ್ಲಿ ಆ ಭಾಷೆ ಬಂತು ಅಂದಾಗ ಆ ಭಾಷೆ ಉಳಿಯುತ್ತೆ, ಅದು ಹೃದಯದ ಭಾಷೆ ಆಗತ್ತ ಅವಾಗ. ಹಾಗಾದ್ರೆ ಇಲ್ಲಿ ಕನ್ನಡಿಗರು ಬಂದಾಗ, ಹೊರದೇಶಕ್ಕೆ ಬಂದಾಗ, ಅವರ ಒಂದು ಕರ್ನಾಟಕಕ್ಕೆ ಅವರ ಒಂದು ಉಳಿಸೋದಕ್ಕಾಗ್ಲಿ ಇಲ್ಲ ಮುಂದಿನ ಪೀಳಿಗೆಗೆ ತಗೊಳೋಕಾಗ್ಲಿ ಅವರ ಕರ್ತವ್ಯ ಏನಿರ್ಬೋದು, ಏನಾಗ್ಬೋದು? ಹಾಗಾದ್ರೆ ಏನ್ ಕೊಡ್ಬೇಕು ಅವರು? ಒಂದಂತೂ ಮಕ್ಕಳಿಗೆ ಕಲಿಸ್ಬೇಕಾಗಿರೋದೇನು ಅಂದ್ರೆ, ಯಾರ್ಯಾರಿಗೆ ಯಾವ್ಯಾವುದು ಮಾತೃಭಾಷೆಯೋ ಅದನ್ನ ಮನೆಯಲ್ಲಿ ಆಡಲೇಬೇಕು ತಂದೆ ತಾಯಿಗಳು. ಮಕ್ಕಳು ಯಾವುದೇ ಭಾಷೆನಲ್ಲಿ ಅವರು ಉತ್ತರ ಕೊಡ್ಲಿ, ಅವರಿಗೊಂದು ಸಮಯ ಬರುತ್ತೆ. ಎಲ್ಲದನ್ನೂ ಒಂದು ತಿಳ್ಕೊಳ್ಬೇಕು ನಾವು, ಈ ದೇಹ ಪಂಚಕೋಶಗಳಿಂದ ಆಗಿರುವಂಥದ್ದು. ಒಂದು ಕೋಶದಲ್ಲಿ 5 ಅದರ ವಲಯಗಳಿದೆ. ಅನ್ನಮಯ ಕೋಶದಿಂದ ಪ್ರಾರಂಭವಾಗಿ ಆನಂದಮಯ ಕೋಶದವರೆಗೂ ಪ್ರತಿಯೊಂದನ್ನು ಅದು ಸಂಗ್ರಹಣ ಮಾಡ್ತಾ ಹೋಗುತ್ತೆ. ಬಾಲ್ಯದಿಂದ ಮನೆಯಲ್ಲಿ ಯಾವ ಭಾಷೆಯನ್ನ ನಾವು ಕಲಿಸ್ತೀವೋ, ನಾವು ಆಡ್ತೀವೋ, ಶ್ರವಣ ಜ್ಞಾನ ನಮ್ದು. ಕೇಳಿ 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 ಆ ಕೋಶಗಳೆಲ್ಲವೂ ಕೂಡ ತನ್ನಲ್ಲಿ ಅದನ್ನ ಹುದುಗಿಸಿ ಇಟ್ಕೊಂಡಿರುತ್ತೆ. ಅವರಿಗೆ ಅವಕಾಶ ಬಂದಾಗ ಮಾತನಾಡುವುದೇ ಆ ಭಾಷೆ. ಆಶ್ಚರ್ಯವಾಗಿ ಹೋಗುತ್ತೆ, ಈ ಪದ ಈ ವ್ಯಕ್ತಿಗೆ ಗೊತ್ತಾ? ಗೊತ್ತು. ಯಾಕೆ ಅಂದ್ರೆ ಅದು ಕಣದ ಭಾಷೆ ಆಗಿರುತ್ತೆ, ಆ ಜೀವಕೋಶದ ಭಾಷೆ ಆಗಿರುತ್ತೆ, ಹೃದಯದ ಭಾಷೆ ಆಗಿರುತ್ತೆ, ಆತ್ಮ ಭಾಷೆ ಆಗಿರುತ್ತೆ. ಜ್ಯೋತಿ ಸ್ವರೂಪದಲ್ಲಿ ಹೊರ ಬಂದೇ ಬರುತ್ತೆ ಮಾತಿನ ರೂಪದಲ್ಲಿ. ಅದಕ್ಕೆ ಮಾತನಾಡುವುದು ಬೇರೆ, ವಾಕ್ಚಾತುರ್ಯ ಬೇರೆ. ವಾಕ್ಚಾತುರ್ಯ ಏನಪ್ಪಾ ಅಂದ್ರೆ ಸಂಸ್ಕರಣವಾಗಿ ಆಗಿ 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 ಅದು ಯಾವ ಮಾತು ಆಡಿದ್ರೆ ಅದು ಹೃದಯದಲ್ಲಿ ನಿಲ್ಲುತ್ತೆ ಅನ್ನುವಂತಹ ಒಂದು ಭಾವನಾತ್ಮಕವಾದ ಲಹರಿ ಯಾರಿಗೆ ಹರಿಯುತ್ತೆ ಅವರ ಮಾತೆಲ್ಲವೂ ವಾಣಿಯಾಗುತ್ತೆ. ಅದೇ ನೀವು ಹೇಳಿದಂಗೆ ಗಾದೆಗೆ ಮಾತನಾಡೋ ಜಗ ಒಂದು ಮಾತನಾಡುವ ಊಟ ಬಲ್ಲವನಿಗೆ ರೋಗವಿಲ್ಲ,
ಮಾತು ಬಲ್ಲವನಿಗೆ ಜಗಳವಿಲ್ಲ, ಅಷ್ಟೇನೆ. ಮಾತನ್ನ ಈ ಕೂತ್ಕೊಂಡ್ರು ಅದೇ ಅರ್ಥ, ಕುಕ್ಕರಿಸು ಅಂದ್ರು ಅದೇ ಅರ್ಥ. ಆದ್ರೆ ಯಾವುದನ್ನ, ಯಾವ ಪದವನ್ನ ಅಥವಾ ಯಾರಿಗೆ ಯಾವ ಸಂದರ್ಭದಲ್ಲಿ ಯಾವ ಮಾತನ್ನ ಆಡುವುದರಿಂದ ನೇರವಾಗಿ ಆ ವ್ಯಕ್ತಿಯನ್ನ ತಲುಪುತ್ತೆ ಅನ್ನೋದನ್ನ ಕಂಡುಕೊಂಡವನೇ ಭಾಷಾ ವಿಜ್ಞಾನ ಅಲ್ವಾ. ಅದರಿಂದ ನಾವು ಭಾರತ ದೇಶವನ್ನ ಬಿಟ್ಟು ಬಂದಿರಬಹುದು, ಕರ್ನಾಟಕವನ್ನ ಬಿಟ್ಟು ಬಂದಿರಬಹುದು, ನಾವು ಸನಾತನ ಧರ್ಮಿಗಳು. ನಮ್ಮ ಧರ್ಮದ ಆಯಾಮ ಏನು ಅಂತಂದ್ರೆ ಏನನ್ನ ನಾವು ಧಾರಣೆ ಮಾಡ್ತೀವಿ. ಭಾಷೆಯನ್ನ ಧಾರಣೆ ಮಾಡ್ತೀನಾ, ನನ್ನ ಹೆಸರನ್ನ ವ್ಯಕ್ತಿಗಳು ಮರ್ತು ಬಿಡಬಹುದು, ಆದ್ರೆ ನನ್ನ ಕರ್ಮದಿಂದ, ನಾನು ಮಾಡುವ ಕೆಲಸದಿಂದ, ನಾನು ಆಡುವ ವಾಣಿಯಿಂದ ನನ್ನನ್ನ ಅವರು ಗುರುತಿಸ್ಬಿಟ್ರೆ ಅದು ನಾನು ನನ್ನ ದೇಶಕ್ಕೆ, ನಾನು ಹುಟ್ಟಿದ ದೇಶಕ್ಕೆ, ನಾನು ಇರುವ ದೇಶಕ್ಕೆ ನಾನು ಮಾಡುವಂತಹ ಉಪಕಾರ. ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ. ಈ ಸಮುದಾಯ ಭಾಷಾ ಶಾಲೆಗಳು ಸಾಕಷ್ಟು ಇದೆ. ಪ್ರತಿ ವರ್ಷನೂ ನಮ್ದು ಸಮ್ಮೇಳನ ನಡೆಯುತ್ತೆ. ಸಮ್ಮೇಳನ ನಡೆದಾಗ ಅಲ್ಲಿ ಬಂದು ಮಾತನಾಡುವಂತಹ ಮುಖ್ಯ ವಾಚಕರು ಯಾರಿದ್ದಾರೆ ಅಥವಾ ಮುಖ್ಯ ಭಾಷಣಕಾರರು ಯಾರಿದ್ದಾರೆ, ಹೇಳುವುದು ಒಂದೇ ಮಾತು ವಲಸೆ ಬಂದಂತಹವರಿಗೆ, ನೀವೆಲ್ಲ ಬೇರೆ ಬೇರೆ ದೇಶದಿಂದ ಈ ದೇಶಕ್ಕೆ ಬಂದಿದ್ದೀರಾ, ನಿಮ್ಮಲ್ಲಿ ಅಗಾಧವಾದಂತಹ ವ್ಯಾಪಾರ ಜ್ಞಾನ ಇದೆ, ಆ ವ್ಯಾಪಾರಕ್ಕೆ ಮೂಲ ಭಾಷೆ. ವಲಸೆ ಬಂದಂತಹವರಲ್ಲಿ ಮುಕ್ಕಾಲು ಪಾಲು ಜನ ಮೂಲ ಭಾಷೆಯನ್ನ ಬಿಟ್ಟೇ ಬಿಟ್ಟಿದ್ದೀರಾ. ನಿಮ್ಮ ಜೊತೆ ನಾವು ವ್ಯವಹಾರವಾಗ್ಲಿ ವ್ಯಾಪಾರವಾಗ್ಲಿ ಹೇಗೆ ಮಾಡಕ್ಕೆ ಸಾಧ್ಯ? ಆದ್ರಿಂದ ಭಾಷೆಯನ್ನ ನೀವು ಉಳಿಸಿ ಬೆಳೆಸಿ, ಯಾವ ರೀತಿ ನಿಮ್ಮ ಪೂರ್ವಜರು ನಿಮಗೆ ಕೊಟ್ರೋ ಅದೇ ರೀತಿಯಲ್ಲಿ ಮುಂದಿನ ಪೀಳಿಗೆಗೆ ಕೊಡಿ. ಇಲ್ಲದೆ ಇದ್ರೆ ನಿಮ್ಮಂತಹ ಕಳ್ಳರು ಇನ್ಯಾರು ಇಲ್ಲ, ಸಮಯ ಚೋರರು ಇನ್ಯಾರು ಇಲ್ಲ ಅಲ್ವಾ. ಅದರಿಂದ ನಮಗೆ ಜವಾಬ್ದಾರಿ ಬಹಳ ಇದೆ, ಬಹಳ ಜವಾಬ್ದಾರಿ ಇದೆ ನಮಗೆ. ನಮ್ಮ ಮಾತೃಭಾಷೆಯನ್ನ ನಾವು ಉಳಿಸ್ಲಿಲ್ಲ ಅಂತ ಇಟ್ಕೊಳ್ಳಿ, ಪರಕೀಯರಿಂದ ನಾವು ನಮ್ಮ ಭಾಷೆಯನ್ನ ಕಲ್ತ್ಕೊಳ್ಳುವಂತಹ ಸ್ಥಿತಿ ಬರುತ್ತೆ. ಆದ್ರಿಂದ ನಮ್ಮ ಮನೆಯಲ್ಲಿ ಏನು ನಿಯಮ ಮಾಡಿದ್ದೀನಿ ಅಂದ್ರೆ, ನಾನು ಪ್ರತಿ ದಿವಸ ಒಂದೊಂದು ಭಾಷೆ. ನನ್ನ ಮಾತೃಭಾಷೆ ತಮಿಳು, ನನಗೆ ಬಹಳ ಪ್ರಿಯವಾದ ಭಾಷೆ ಕನ್ನಡ, ನನ್ನ ಅಜ್ಜಿ ಸಂಸ್ಕೃತ, ನನಗೆ ವ್ಯವಹಾರಕ್ಕೆ ಹಿಂದಿ ಭಾಷೆ ಬೇಕಾಗಿತ್ತು. ನಾನು ಸಿಡ್ನಿ ವಿಶ್ವವಿದ್ಯಾನಿಲಯದಲ್ಲಿ ನಾನು ಉಪನ್ಯಾಸಕಿಯಾಗಿ ಕೆಲಸ ಮಾಡುವಾಗ ಹಿಂದಿಯನ್ನ ಅಲ್ಲಿ ಪಾಠ ಮಾಡ್ತಾ ಇದ್ದೆ ನಾನು. ಆದ್ರಿಂದ ನನಗೆ ಹಿಂದಿಯಲ್ಲಿ ಮಾತನಾಡಬೇಕಿತ್ತು. ಅಕ್ಕಪಕ್ಕದವರೆಲ್ಲ ತೆಲುಗು ಬೇರೆ ಬೇರೆ ಭಾಷೆಗಳನ್ನ ಮಾಡುವಾಗ ಅದಕ್ಕೊಂದು ದಿವಸ, ಈ ರೀತಿಯಾಗಿ ಒಂದೊಂದು ದಿವಸ ಸಂಪೂರ್ಣ ದಿನ ಅದೇ ಭಾಷೆಯಲ್ಲಿ ಮಾತಾಡ್ಬೇಕು. ಉತ್ತರ ಕೊಡೋರು ಕೊಡ್ತಾರೋ ಬಿಡ್ತಾರೋ ಬೇರೆ ವಿಷಯ. ಇದರಿಂದ ಏನಾಯ್ತು, ಪಂಚ ಭಾಷೆಗಳು ಮನೆಯಲ್ಲಿ ನೆಲೆ ಊರಿತು ನಮ್ಗೆ. ಆದ್ರಿಂದ ಆಯಾ ಪ್ರಾಂತ್ಯಕ್ಕೆ ಹೋಗಿದ ತಕ್ಷಣ ಇದು ಉತ್ತರ ಕರ್ನಾಟಕ ಅಲ್ವಾ, ಉತ್ತರ ಭಾರತ ಅಲ್ವಾ, ಇಲ್ಲಿ ಹಿಂದಿ ಮಾತಾಡೋಣ, ಅಥವಾ ತಮಿಳುನಾಡಲ್ವಾ, ಅಲ್ಲಿ ನಾವು ಆ ಶ್ರೇಷ್ಠತೆ ನಮ್ಮ ಕರ್ನಾಟಕದ ಜನಗಳಿಗೆ ತುಂಬಾನೇ ಇದೆ ಅನ್ಸುತ್ತೆ. ಖಂಡಿತವಾಗ್ಲೂ ಇದೆ, ತುಂಬಾನೇ ಇದೆ. ಹೌದು. ಆದ್ರೆ ಅದೇ ರೀತಿಲೂ ಕೂಡ ನಮ್ಮ ಭಾಷೆಯನ್ನು ಮುಂದಕ್ಕೆ ತಗೊಂಡೋಗ್ಬೇಕು, ಮುಂಚೂಣಿಯಲ್ಲಿ ಇಡಬೇಕು ಅಂತ. ಖಂಡಿತ ಇಡಬೇಕು. ಹೌದು. ಅದಕ್ಕೆ ಹೇಳ್ತಾರಲ್ವಾ, ವಿಮಾನದಲ್ಲಿ ಒಂದು ಮಾತು ಹೇಳ್ತಾರೆ, ಮೊದಲು ನಿನ್ನ ಪ್ರಾಣವನ್ನು ಉಳಿಸ್ಕೋ, ಆಮೇಲಿಂದ ನಿನ್ನ ಮಕ್ಕಳು ನಿನಗೆ ಬೇಕಾದವರು ಅವರದೆಲ್ಲ ಅಂತ. ಆ ರೀತಿ ನಮ್ಮ ಮಾತೃಭಾಷೆಯನ್ನ ನಾವು ಮೊದಲು ರಕ್ಷಣೆ ಮಾಡಬೇಕು. ಕರ್ನಾಟಕದವರಿಗೆ ಹೇಳಲೇಬೇಕಾದಂತ ವಿಷಯ ಏನು ಅಂದ್ರೆ, ಮಕ್ಕಳಿಗೆ ಮನೆಯಲ್ಲಿ ಪ್ರತಿ ದಿವಸ ಒಂದು ವಾಕ್ಯ ಮಾತಾಡ್ಲೇಬೇಕು ಅಂತ ಅನ್ಕೊಳ್ಳಿ. ಅದು 20 ವರ್ಷಕ್ಕೆ ಬರೋಷ್ಟೊತ್ತಿಗೆ ಸಂಪೂರ್ಣ ಕನ್ನಡವನ್ನ ಅದು ಕಲ್ತ್ಕೊಂಡಿರುತ್ತೆ, ಅದು ಶುದ್ಧ ಕನ್ನಡವನ್ನ ಕಲ್ತ್ಕೊಂಡಿರುತ್ತೆ. ಆಮೇಲೆ ನಮ್ಮ ಬಾಲ್ಯದಲ್ಲಿ ಹೆಂಗಿತ್ತು ಅಂದ್ರೆ, ಪ್ರತಿ ದಿವಸ 5 ಹೊಸ ಪದಗಳನ್ನ ನಿಘಂಟಿನಿಂದ ತೆಗೆದು ಅಪ್ಪ ಅಮ್ಮನಿಗೆ ಹೇಳಲೇಬೇಕಾಗಿತ್ತು. ಹೌದು. ಇವನ್ ನಮ್ಮ ತಂದೆ ತಾಯಿನೂ ಕೂಡ ಅದೇ ರೀತಿನೇ ಮಾಡ್ತಾ ಇದ್ರು, ಇಟ್ಕೊಂಡು ಸೊ ಮಾತಾಡೋ ಹೌದು. ತಪ್ಪಾಗ್ಲಿ ಪರವಾಗಿಲ್ಲ, ತಪ್ಪಾಗ್ಲಿ, ಬಾರೋ ಅನ್ನಕ್ಕೆ ಬಾರೋಲೋ ಅಂತ ಹೇಳ್ಬೋದು, ಅಥವಾ ಬರ್ತೀರಾ ಅನ್ಬೋದು, ಬರ್ತೀಯಾ ಅನ್ಬೋದು, ಅದೆಲ್ಲ ಬೇರೆ ಬೇರೆ. ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ನಾವು ಅದನ್ನ ತಿದ್ದಬಹುದು.
ಹೌದು. ಆದ್ರೆ ತಿದ್ದಬೇಕಾದ್ರೆ ಮೊದಲು ಅವರಿಗೆ ಆ ಪದದ ಜ್ಞಾನ ಇರಬೇಕು, ಹೌದು. ಅದನ್ನ ಹೆಂಗೆ ಹೇಳಬೇಕು ಅನ್ನುವಂತಹ ಹಕಾರ ಅಕಾರಗಳು ಗೊತ್ತಿರಬೇಕು ಅವರಿಗೆ. ಹೌದು. ಆಗಿದ್ದಾಗ ಮಾತ್ರ ನಾವು ಭಾಷೆಯನ್ನು ಉಳಿಸಕ್ಕೆ ಸಾಧ್ಯ. ಇಲ್ಲದಿದ್ರೆ ನಾನು ಉಳಿಸ್ತೇ ಇದ್ರೆ ಅದು ಉಳಿಯಲ್ವಾ ಅಂದ್ರೆ ಅದು ಉಳಿಯುತ್ತೆ, ಆದ್ರೆ ನಿನ್ನ ಹತ್ರ ಇರೋದಿಲ್ಲ. ಹೌದು, ಹೌದು, ಹೌದು. ಪುಸ್ತಕದಲ್ಲಿರುವ ವಿದ್ಯೆಗೂ ಮಸ್ತಕದಲ್ಲಿರುವ ವಿದ್ಯೆಗೂ ಅಜಗಜಾಂತರ ವ್ಯತ್ಯಾಸ. ಹೌದು. ಆದ್ರಿಂದ ಕರತಲಾಮಲಕವಾಗಿರ್ಬೇಕು ನಾವು ಯಾವುದೇ ವಿದ್ಯೆಗಳಾದ್ರೂ. ಅದರಿಂದ ಭಾಷೆ ಎಲ್ಲದಕ್ಕೂ ಮುಖ್ಯ. ನೀವು ಯಾರೇ ಆಗಿರ್ಲಿ, ಒಬ್ಬ ವೈದ್ಯನಾಗಿರ್ಬೋದು, ಅವನಿಗೆ ಯಾರೋ ಒಬ್ಬ ರೋಗಿ ಬಂತು ಅಂದ್ರೆ ಆ ರೋಗಿಯ ಭಾಷೆಯಲ್ಲಿ ಮಾತನಾಡಿಬಿಟ್ರೆ ಅರ್ಧ ರೋಗವಾಸಿ ಆಗುತ್ತೆ ಅಲ್ವಾ? ಅಲ್ವಾ? ಆಸ್ಟ್ರೇಲಿಯಾ ದೇಶಕ್ಕೆ ಬಂದಂತಹವರುಗಳು ಮೊಟ್ಟ ಮೊದಲನೇ ವಲಸಿಗರು ಯಾರಾದ್ರೂ ನಮ್ಮ ಭಾಷೆಯನ್ನ ಮಾತಾಡ್ತಾರಾ? ಯಾರಾದ್ರೂ ನಮ್ಮ ಉಡುಪನ್ನ ಧರಿಸ್ತಾರ? ಯಾರಾದ್ರೂ ಎಲ್ಲಾದ್ರೂ ಒಂದು ಭಗವದ್ಗೀತೆಯನ್ನ ಹೇಳ್ತಾರ? ಎಷ್ಟು 50, 60, 70 ವರ್ಷಕ್ಕೆ ಮುಂದೆ ಬಂದಂತಹವರು ಎಷ್ಟೆಷ್ಟೆಲ್ಲ ಕಷ್ಟವನ್ನ ಅನುಭವಿಸಿರಬಹುದು. ಆದರೆ ಅವರು ಹಾಕಿದ ತಳಪಾಯ ಏನಪ್ಪಾ ಅಂದ್ರೆ ಭಾಷೆ, ಒಂದು ದೇವಸ್ಥಾನ, ಒಂದು ಸಂಸ್ಕೃತಿ. ಅವರವತ್ತು ಉಳಿಸದೇ ಇದ್ದಿದ್ದಿದ್ರೆ ನಾವಿವತ್ತು ರಾಜಾರೋಷವಾಗಿ ನಮ್ಮನ್ನ ನಾವು ಅಲ್ಲಿ ತೋರಿಸ್ಕೊಳ್ಳೋದಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಆದ್ರಿಂದ ವಲಸೆ ಮೊಟ್ಟ ಮೊದಲನೇದಾಗಿ ಬಂದ್ರಲ್ಲ, ಅವರಿಗೆ ನಮ್ಮ ಕೃತಜ್ಞತೆಗಳು. ಅಷ್ಟೇ ಅಲ್ಲದೆ ಈ ಭಾಷೆಯನ್ನ ಈ ಭೂಮಿಯಲ್ಲಿ ಬಂದು ಕೂಡ ಇನ್ನೂ ನಾವು ಉಳಿಸಿ ಬೆಳೆಸಿ ಮಾತಾಡ್ತಿದೀವಲ್ವಾ, ಅದಕ್ಕೆ ಅನಂತಾನಂತ ವಂದನೆಗಳು ಅಂತಾನೆ ಹೇಳಬೇಕು. ಸರಿ 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 ಸರಿ. ಎಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯ ತಗೊಂಡು ಕನ್ನಡ ಭಾಷೆ, ಅದರಲ್ಲೂ ಕೂಡ ವಲಸಿಗರಾಗಿ ಬಂದಿರೋಂಥ ಬೇರೆ ದೇಶಗಳಿಗೆ ಕೂಡ ನಾವು ನಮ್ಮ ಭಾಷೆನ ಮುಂದಕ್ಕೆ ಹೇಗೆ ತಗೊಂಡು ಹೋಗ್ಬೇಕು, ನಮ್ಮ ಮುಂದಿನ ಪೀಳಿಗೆ ನಮ್ಮ ಭಾಷೆನ ಹೇಗೆ ಕಲಿಬೇಕು, ಮತ್ತೆ ಅದಕ್ಕಿಂತ ಮುಂಚೆ ನಮ್ಮ ಭಾಷೆಯ ಪ್ರತಿಯೊಬ್ಬರು ಮಾತಾಡೋರು ಕೂಡ ರಾಯಭಾರಿಗಳಾಗಿರ್ಬೇಕು ಅಂತ ಒಂದನ್ನ ಖಂಡಿತ ನಮ್ಮ ಮಾತಿಂದ ನನಗೆ ನಿಜವಾಗಿ ಗೊತ್ತಾಯ್ತದು. ಯಾಕಂದ್ರೆ ಆ ಒಂದು ಬೇರೆ ಏನು ಬೇಕಾಗಿಲ್ಲ ನಿಮ್ಗೆ, ಬೇರೆ ತರ ನಿಮ್ಮ ಭಾಷೆಯಲ್ಲಿ ಅದ್ ಮಾಡ್ಬೇಕು ಇಲ್ಲ ಕಲಿಬೇಕು ಜೊತೆಗೆ ಅದನ್ನ ರಾಯಭಾರತ್ವವನ್ನು ಒತ್ಕೊಂಡು ನೀವು ಮುಂದೆ ಹೋಗ್ತೋದ್ರೆ ಮುಂದಕ್ಕೆ ಜನಗಳಿಗೂ ಕೂಡ ಇಲ್ಲ ನಿಮ್ಮ ಸುತ್ತಮುತ್ತ ಇರೋ ಜನಗಳಿಗೂ ಕೂಡ ಅದನ್ನ ನಾವು ಹೀಗೆ ಇರ್ಬೇಕಪ್ಪ ಅಂತ ಖಂಡಿತವಾಗಿ. ಒಂದು ಮಾತು ಹೇಳ್ತೀನಿ, ನಾನು ವಿಶ್ವವಿದ್ಯಾನಿಲಯದಲ್ಲಿದ್ದಾಗ ಎಲ್ಲ ಬೇರೆ ಬೇರೆ ವಲಸೆ ಬಂದಂತಹವರೆಲ್ಲರೂ ಸಹ, ಈಗ ಚೀನಾ ದೇಶದಿಂದ ಬಂದಿರಬಹುದು ಅಥವಾ ಇಟಲಿ ದೇಶದಿಂದ ಬಂದಿರಬಹುದು, ಅವರೆಲ್ಲರೂ ಕೂಡ ಇಬ್ಬರು ಅವರ ಪ್ರಾಂತ್ಯದವರು ಸಿಕ್ಕಿದ್ರೆ ಅವ್ರ ಭಾಷೆನಲ್ಲೇ ಮಾತಾಡೋರು. ಆದ್ರೆ ನಾವು ಭಾರತೀಯರು ಇಷ್ಟೊಂದು ವೈವಿಧ್ಯಮಯ ಜೀವನವನ್ನು ನಡೆಸೋರು, ಇಷ್ಟೊಂದು ಭಾಷೆಗಳ ಕಲ್ತ್ಕೊಂಡಿರೋರು ನಾವು ಇಬ್ಬರು ಭಾರತೀಯರು ಸಿಕ್ಕಿದಾಗ ಮಾತಾಡ್ತಾ ಇದ್ದಿದ್ದ ಭಾಷೆನೇ ಆಂಗ್ಲ ಭಾಷೆ. ಇದರಿಂದ ಏನಾಗ್ತಿತ್ತು, ನಮ್ಮ ಯಾವ ವಿಷಯವೂ ಕೂಡ ಗೋಪ್ಯವಾಗಿ ಇರ್ತಾ ಇರಲಿಲ್ಲ. ನಾವೇನು ಮಾಡ್ತೀವಿ, ಮುಂದಿನ ಹೆಜ್ಜೆ ಏನಿಡ್ತೀವಿ ಅನ್ನೋದನ್ನ ನಾವು ಇಂಗ್ಲಿಷ್ ನಲ್ಲಿ ಇಬ್ರು ಮಾತಾಡ್ಕೊಳ್ತಾ ಇದ್ದಿದ್ರಿಂದ ಆ ಆಂಗ್ಲ ಭಾಷೆಯನ್ನ ನಾವು ಎಷ್ಟು ಸುಲಭವಾಗಿ ಉಪಯೋಗಿಸ್ಕೊಂಡ್ಬಿಡ್ತೀವಿ ಅಂತ ಅಂದ್ರೆ ನಮ್ಮ ಮುಂದಿನ ಹೆಜ್ಜೆ ಏನು ಅನ್ನುವಂತಹ ರಹಸ್ಯ ಬಹಿರಂಗವಾಗಿ ಹೋಗ್ತಾ ಇತ್ತು. ಆದ್ರಿಂದನೇ ಅದು ನಮ್ಮ ಪ್ರಗತಿಗೆ ಮೊದಲನೆಯ ಕುಂಟಿದ್ದು ಅಲ್ಲೇ ನಾವು. ಆದ್ರಿಂದ ನನಗೆ ಯಾವ್ದಾದ ದೂರವಾಣಿ ಕರೆ ಬಂತು ಅಂದ್ರೆ ನಿಮ್ಮ ಹೆಸರೇನು ಅಂತ ಕೇಳ್ಬಿಟ್ಟು ನಿಮ್ಮ ಭಾಷೆ ಏನು, ಆ ಭಾಷೆಯಲ್ಲಿಯೇ ಮಾತನಾಡುವುದಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲ ಅಂದ್ರೆ ಯಾಕೆ ಅಂದ್ರೆ ಆಸ್ಟ್ರೇಲಿಯಾ ದೇಶದಲ್ಲಿ ಒಂದು ಮಾತು ಹೇಳ್ತಾರೆ, ಯು ಆರ್ ಎ ಚರ್ಚ್ ಅಂತ ಅಂದ್ಬಿಟ್ಟು. ಒನ್ ಸಿಂಗಲ್ ಪರ್ಸನ್ ಇಸ್ ಎ ಚರ್ಚ್, ಕಾಂಗ್ರಿಗೇಷನ್ ಆಫ್ ಈಚ್ ಚರ್ಚ್ ಇಸ್ ಅ ರಿಲಿಜನ್ ಅಂತ ಅಂದ್ಬಿಟ್ಟು. ನಾವು ರಿಲಿಜನ್ ಬಗ್ಗೆ ಮಾತಾಡ್ತಿಲ್ಲ, ನಾವು ಮತೀಯರಲ್ಲ, ನಾವು ಧರ್ಮೀಯರು, ನಾವು ಸನಾತನ ಧರ್ಮೀಯರು. ನಮ್ಮ ಧರ್ಮ ಧ್ವಜ ಯಾವುದು ಗೊತ್ತಾ? ಭಾಷೆ. ನಾವು ರಾಯಭಾರಿಗಳು ಯಾಕಾಗ್ತೀವಿ ಅಂದ್ರೆ ನಮ್ಮ ಭಾಷೆಯನ್ನ ನಾವು ಮಾತನಾಡೋದ್ರಿಂದ. ಆದ್ರಿಂದ ನಾವು ಭಾಷೆ ಮಾತಾಡ್ತಿದ್ದಂಗೆ ನಮ್ಮ ಹೆಸರನ್ನ ಮರ್ತೇ ಹೋಗ್ಬಿಟ್ಟಿರ್ತಾರೆ ಅವರು. ನೀವು ಕನ್ನಡದವರಲ್ವಾ, ನೀವು ಸಂಸ್ಕೃತದವರಲ್ವಾ, ನೀವು ಗುಜರಾತಿಗಳಲ್ವಾ? ಯಾಕೆಂದ್ರೆ ಆ ಭಾಷೆ ನಮ್ಮನ್ನ ಇವತ್ತು ಇಷ್ಟು ಎತ್ತು ನಿಲ್ಸಿದೆ ನಮಗೆ. ಆದ್ರಿಂದ ಅಂತಹ ಭಾಷೆಗೆ
ಅಷ್ಟ ದೇವತೆಗಳಿಂದ, ವಶಿನ್ಯಾದಿ ಅಷ್ಟ ದೇವತೆಗಳಿಂದ ಕೂಡಿರುವಂತಹ ಆ ಮಹಾ ಸರಸ್ವತಿಗೆ, ವಾಗ್ದೇವಿಗೆ ನಮಸ್ಕಾರವನ್ನ ಮಾಡ್ತಾ, ಇಂತಹ ಅವಕಾಶವನ್ನು ಮಾಡಿಕೊಟ್ಟಂತಹ ಈ ನಿಮ್ಮ ಕನ್ನಡಿಗರು ಆಸ್ಟ್ರೇಲಿಯಾ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ನಮಸ್ತೆ.